ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮಿಡ್ ಟರ್ಮ್ ಎಕ್ಸಾಮ್ ಏನಿದೆ ಅದರ ಡ್ಯೂರೇಷನ್ ಎಷ್ಟಿರುತ್ತೆ, ನಂತರ ಯಾವ ಟೈಮ್ಗೆ ಎಕ್ಸಾಮ್ ಆಗುತ್ತೆ, ಅಂದ್ರೆ ಮಾರ್ನಿಂಗ್ ಇದ್ರೆ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗಿ ಎಲ್ಲಿವರೆಗೆ ಎಕ್ಸಾಮ್ ನಡೆಯುತ್ತೆ, ಮಧ್ಯಾಹ್ನ ಆದ್ರೆ ಯಾವ ರೀತಿ ಇರುತ್ತೆ, ಈ ರೀತಿ ವಿಷಯಗಳನ್ನ ತಿಳಿದುಕೊಳ್ತಿದ್ದೀವಿ. ನಂತರ ಮುಂದಿನ ವಿಡಿಯೋದಲ್ಲಿ ಬ್ಲೂ ಪ್ರಿಂಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಯಾಕಂತ ಹೇಳಿದ್ರೆ ತುಂಬಾ ವಿದ್ಯಾರ್ಥಿಗಳು ಈ ಬ್ಲೂ ಪ್ರಿಂಟ್ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ರು. ನಂತರ ನಿಮ್ಮಲ್ಲೂ ಕೂಡ ಪ್ರಶ್ನೆ ಇದ್ರೆ ಕಮೆಂಟ್ ತಿಳಿಸಿ, ಅದನ್ನು ಕೂಡ ಇನ್ಕ್ಲೂಡ್ ಮಾಡಿಕೊಂಡು ಈ ಬ್ಲೂ ಪ್ರಿಂಟ್ ಬಗ್ಗೆ ಏನು ವಿಡಿಯೋ ಮಾಡ್ತೀನಿ, ಅದರಲ್ಲಿ ನಿಮ್ಮ ಡೌಟ್ಸ್ ಅನ್ನ ಸಾಲ್ವ್ ಮಾಡ್ತೀನಿ. ನಂತರ ಆ ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಸರಿ, ಈಗ ವಿಷಯವನ್ನ ತಿಳಿದುಕೊಳ್ತಾ ಹೋಗೋದಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಈಗ ಸೆಕೆಂಡ್ PUC ಹಾಗೆ ಫಸ್ಟ್ PUC ಫೈನಲ್ ಎಕ್ಸಾಮ್ ಏನಿದೆ ಅದರ ಡ್ಯೂರೇಷನ್ ಅನ್ನ ರಿಡ್ಯೂಸ್ ಮಾಡಿದ್ದಾರೆ. ಸರಿನಾ? ಅಂದ್ರೆ ಹಿಂದಿನ ವರ್ಷಗಳಲ್ಲಿ ವಿದ್ಯಾರ್ಥಿಗಳು 3 ಗಂಟೆ 15 ನಿಮಿಷಗಳ ಕಾಲ ಎಕ್ಸಾಮ್ ಹಾಲ್ ಅಲ್ಲಿ ಇರ್ತಾ ಇದ್ರು. ಆದ್ರೆ ಈ ವರ್ಷ ಅಂದ್ರೆ 2024-25ನೇ ಸಾಲಿಗೆ ಸಂಬಂಧಿಸಿದಂತೆ ಯಾವ್ಯಾವ ಎಕ್ಸಾಮ್ ನಡೆಯುತ್ತೆ, ಅದ್ ಬೇಕಿದ್ರೆ ಈಗ ಮಿಡ್ ಟರ್ಮ್ ಎಕ್ಸಾಮ್ ಆಗಿರ್ಲಿ, ಪ್ರಿಪರೇಟರಿ ಎಕ್ಸಾಮ್ ಆಗಿರ್ಲಿ, ಅದ ನಂತರ ಮುಂದೆ ಫೈನಲ್ ಎಕ್ಸಾಮ್ ಆಗುತ್ತೆ ಅಥವಾ ಬೋರ್ಡ್ ಎಕ್ಸಾಮ್ ಆಗುತ್ತೆ, ಆ ಎಕ್ಸಾಮ್ ಆಗಿರ್ಲಿ, ಅದರಲ್ಲಿ ವಿದ್ಯಾರ್ಥಿಗಳು 3 ಗಂಟೆಗಳ ಕಾಲ ಎಕ್ಸಾಮ್ ಹಾಲ್ ಅಲ್ಲಿ ಇರ್ತಾರೆ. ಅದರಲ್ಲಿ 2 ಗಂಟೆ 45 ನಿಮಿಷಗಳ ಕಾಲ 2 hours 45 minutes ನೀವು ಆನ್ಸರ್ ಅನ್ನ ಬರಿಬಹುದು. 15 ನಿಮಿಷ ನಿಮಗೆ ಕ್ವಶನ್ ಪೇಪರ್ನ ಓದ್ಕೊಳ್ಳೋದಕ್ಕೆ ಕೊಡ್ತಾರೆ. ಓಕೆನಾ? ಅಂದ್ರೆ ಈಗ ಮಿಡ್ ಟರ್ಮ್ ಎಕ್ಸಾಮ್ ಏನಾಗುತ್ತೆ ಅದರಲ್ಲೂ ಕೂಡ ನಿಮ್ಮ ಹತ್ರ 3 hours ಇರುತ್ತೆ, ಅಥವಾ ಎಕ್ಸಾಮ್ ಹಾಲ್ ಅಲ್ಲಿ ನೀವು 3 hours ಇರ್ತೀರಾ. ಅದರಲ್ಲಿ 15 minutes ಸ್ಟಾರ್ಟಿಂಗ್ ಅಲ್ಲಿ ಕ್ವಶನ್ ಪೇಪರ್ನ ಓದ್ಕೊಳ್ಳೋದಕ್ಕೆ ಕೊಡ್ತಾರೆ. ಅವಾಗ ಚೆನ್ನಾಗಿ ಓದ್ಕೊಳ್ಬೇಕು. ಅದರ ನಂತರ ಆನ್ಸರ್ ಅನ್ನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಆನ್ಸರ್ ಬರೆಯೋದಕ್ಕೆ ಅದು ಹೇಳಿದಲ್ವಾ 2 hours 45 minutes ಟೈಮ್ ಇರುತ್ತೆ. ನಂತರ ಎಕ್ಸಾಮ್ ಏನಿದೆ ಅದನ್ನ ಮುಂಜಾನೆ ಅಂದ್ರೆ ಮಾರ್ನಿಂಗ್ ಸೆಷನ್ ಇರುತ್ತೆ, ಹಾಗೆ ಆಫ್ಟರ್ನೂನ್ ಸೆಷನ್ ಇರುತ್ತೆ. ಈಗ ಮಾರ್ನಿಂಗ್ ಸೆಷನ್ ಇದ್ರೆ ಎಕ್ಸಾಮ್ 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? 10 AM 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 10 ಗಂಟೆಗೆ ಸ್ಟಾರ್ಟ್ ಆದ್ರೆ ಅದು ಮುಗಿಯೋದು ಎಷ್ಟಾಗುತ್ತೆ ಹೇಳಿ? 1 PM 1 ಗಂಟೆಗೆ ನಿಮ್ಮ ಹತ್ರ ಆನ್ಸರ್ ಪೇಪರ್ ಅನ್ನ ಇಸ್ಕೊಳ್ತಾರೆ. ಓಕೆನಾ? ಈಗ 10 ಗಂಟೆಗೆ ನೀವೇನ್ ಮಾಡ್ತೀರಾ, ಎಕ್ಸಾಮ್ ಅವರಿಗೆ ಎಂಟರ್ ಆಗಿರ್ತೀರಾ, ಕ್ವಶನ್ ಪೇಪರ್ನ ಕೊಟ್ಟಿರ್ತಾರೆ, ಅದನ್ನ ಓದ್ಕೊಳ್ತೀರಾ. ಸ್ಟಾರ್ಟಿಂಗ್ 15 ನಿಮಿಷಗಳ ಕಾಲ ಅಂದ್ರೆ 10-15ರವರೆಗೆ ಕ್ವಶನ್ ಪೇಪರ್ನ ಓದ್ಕೊಳ್ಳೋದಕ್ಕೆ ಕೊಡ್ತಾರೆ. 10-15ಕ್ಕೆ ನಿಮಗೆ ಆನ್ಸರ್ ಪೇಪರ್ ಕೊಡ್ತಾರೆ. ಆನ್ಸರ್ ಪೇಪರ್ ಕೊಟ್ಟ ಮೇಲೆ ನೀವು ನಿಮ್ಮ ಡೀಟೇಲ್ಸ್ ಅನ್ನ ಎಂಟರ್ ಮಾಡ್ತೀರಾ. ಅಂದ್ರೆ ನಿಮ್ಮ ರಿಜಿಸ್ಟರ್ ನಂಬರ್ ಆಗಿರ್ಬೋದು, ರೋಲ್ ನಂಬರ್ ಆಗಿರ್ಬೋದು, ಸಬ್ಜೆಕ್ಟ್ ಆಗಿರ್ಬೋದು, ಈ ರೀತಿ ಡೀಟೇಲ್ಸ್ ಅನ್ನ ಎಂಟರ್ ಮಾಡ್ತೀರಾ. ಅದರ ನಂತರ ಆನ್ಸರ್ ಅನ್ನ ಬರೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆನ್ಸರ್ ಅನ್ನ ಬರೆದು ನೀವು ಆನ್ಸರ್ ಪೇಪರ್ ಕೊಡಬೇಕಾಗಿರುವಂತಹ ಟೈಮಿಂಗ್ ಏನಾಗಿರುತ್ತೆ ಹೇಳಿ? ಎಷ್ಟು? 1 ಗಂಟೆ ಆಗಿರುತ್ತೆ. ಆ ಟೈಮಿಗೆ ನಿಮ್ಮ ಹತ್ರ ಆನ್ಸರ್ ಪೇಪರ್ ಅನ್ನ ಇಸ್ಕೊಳ್ತಾರೆ. ಅದಂತರ ಈಗ ಆಫ್ಟರ್ನೂನ್ ಸೆಷನ್ ಕೂಡ ಇರತ್ತಂದ್ರೆ ಮಧ್ಯಾಹ್ನ ಕೂಡ ಎಕ್ಸಾಮ್ ಅನ್ನ ನಡೆಸಬಹುದು. ಸೊ ಆಫ್ಟರ್ನೂನ್ ಸೆಷನ್ ಇದ್ರೆ ಮಧ್ಯಾಹ್ನ 2 ಗಂಟೆಗೆ, ಓಕೆ ಆಗ್ತಿದ್ಯಾ? ಮಧ್ಯಾಹ್ನ 2 ಗಂಟೆಗೆ ಏನಾಗುತ್ತೆ, ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. 2 ಗಂಟೆಗೆ ಸ್ಟಾರ್ಟ್ ಆದ್ರೆ ಕ್ವಶನ್ ಪೇಪರ್ 2 ಗಂಟೆಗೆ ಕೊಡ್ತಾರೆ. 2:15ರವರೆಗೆ ನೀವೇನ್ ಮಾಡ್ಬೋದು, ಕ್ವಶನ್ ಪೇಪರ್ನ ಓದ್ಕೊಳ್ಬಹುದು. ನಂತರ ಎಕ್ಸಾಮ್ ಕಂಪ್ಲೀಟ್ ಆಗೋದು ಎಷ್ಟಾಗುತ್ತೆ ಹೇಳಿ? 5 PM ಆಗುತ್ತೆ. ಬಟ್ ಹೆಚ್ಚಿನದಾಗಿ ಈಗ ಮಿಡ್ ಟರ್ಮ್ ಎಕ್ಸಾಮ್ ಆಗಿರಲಿ ಅಥವಾ ಫೈನಲ್ ಎಕ್ಸಾಮ್ ಆಗಿರಲಿ, ಅದರಲ್ಲಿ ಮಾರ್ನಿಂಗ್ ಟೈಮ್ ಏನಿರುತ್ತೆ ಅದನ್ನೇ ಹೆಚ್ಚಿನದಾಗಿ ಪ್ರಿಫರ್ ಮಾಡ್ತಾರೆ. ಅದೇ ಟೈಮಲ್ಲಿ ಎಕ್ಸಾಮ್ ನಡೆಯುತ್ತೆ. ಸೊ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಏನಿದೆ ಅವ್ರ ಆಪ್ಷನ್ ಇದೆ, ಮಧ್ಯಾಹ್ನ ಕೂಡ ನಡೆಸಬಹುದು. ಬಟ್ ಹೆಚ್ಚಿನದಾಗಿ ಮಾರ್ನಿಂಗ್ ಟೈಮ್ ಏನಿರುತ್ತೆ 10 ರಿಂದ 1 ಅದೇ ಟೈಮಿಗೆ ಎಕ್ಸಾಮ್ ಅನ್ನ ನಡೆಸ್ತಾರೆ. ಈಗ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಅದಕ್ಕಿಂತ ಮಿನಿಮಮ್ ಒಂದು ½ an hour ಮೊದಲು ನಿಮ್ಮ ಕಾಲೇಜ್ ಏನಿದೆ ಅದರಲ್ಲಿ ಪ್ರೆಸೆಂಟ್ ಇರಿ. ನೀವು ಬೇಕಿದ್ರೆ ರಿವಿಷನ್ ಮಾಡ್ಕೋಬಹುದು, ಈ ರೀತಿ ಏನಾದ್ರು ವರ್ಕ್ ಇದ್ರೆ ಅದನ್ನ ಮಾಡ್ಕೋಬಹುದು. ಸರಿನಾ? ಅದೇ ಎಕ್ಸಾಮ್ಗಿಂತ ಮಿನಿಮಮ್ ½ an hour ಮೊದಲು ಕಾಲೇಜಲ್ಲಿ ಪ್ರೆಸೆಂಟ್ ಇರಿ. ಸಾಧ್ಯ ಆದರೆ ನಿಮ್ಮ ಕಾಲೇಜ್ ಟೈಮಿಂಗ್ಗೆ ನೀವು ಬರಬೇಕು ಅಂತ ನಿಮ್ಮ ಕಾಲೇಜಲ್ಲಿ ಹೇಳಿದ್ರೆ ಆವಾಗಲೂ ಕೂಡ ಪ್ರೆಸೆಂಟ್ ಇದ್ದು ನಿಮ್ಮ ಕ್ಲಾಸ್ ರೂಮ್ ಏನಿದೆ ಅದ್ರಲ್ಲಿ ಕೂತ್ಕೊಂಡು ಓದ್ಕೋಬಹುದು. ಪರ್ಫೆಕ್ಟ್ ಆಗಿದೆ ಅದನ್ನು ಚೆಕ್ ಮಾಡ್ಕೋಬಹುದು. ಸರಿನಾ? ಈ ರೀತಿ ನೀವು ನಿಮ್ಮ ಪ್ರಿಪ್ರೇಷನ್ ಮಾಡಬಹುದು. ಹಾಗೆ ಎಕ್ಸಾಮ್ ಏನಿದೆ ಅದನ್ನ ಚೆನ್ನಾಗಿ ಮಾಡಬಹುದು. ಎಕ್ಸಾಮ್ ಬಗ್ಗೆ ಮತ್ತೆ ಏನಾದರೂ ವಿಡಿಯೋ ಬೇಕಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದಿ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.